ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಗುರುವಾರ ಸಂಜೆ ನಡೆದಂಥ ಅಷ್ಟು ವಿದ್ಯಮಾನಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತೇನೆ. ಇಲ್ಲಿವರೆಗೂ ಸಂಸತ್ತಿನ ಮಕರ ದ್ವಾರದಲ್ಲಿ ಆದಂಥ ಸಂಘರ್ಷ, ಇಬ್ಬರು ಸಂಸತ್ ಸದಸ್ಯರು ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು, ಜೊತೆಗೆ ಅನುರಾಗ್ ಠಾಕೂರ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು, ಬಾಸುರಿ ಸ್ವರಾಜ್ ಮತ್ತು ಅನುರಾಗ್ ಠಾಕೂರ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು, ಅಲ್ಲಿವರೆಗೂ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೆ. ಅದರ ಮುಂದುವರೆದಂಥ ಭಾಗ ಮತ್ತು ಇದರ ಕುರಿತಾದಂಥ ವಿಶ್ಲೇಷಣೆ ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಮೊದಲನೇದಾಗಿ ನನ್ನದೊಂದು ಪ್ರಶ್ನೆ ಏನಪ್ಪ ಅಂದರೆ, ಇಡೀ ಪ್ರಕರಣಕ್ಕೆ ಮೂಲಭೂತ ಕಾರಣ ಏನಪ್ಪ ಅಂತಂದರೆ ಅಮಿತ್ ಶಾ ಅವರು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದರು ಅಂತ. ಅದರ ಕುರಿತಾಗಿ ಈಗಾಗಲೇ ಹೇಳಿದ್ದೇನೆ, ಬೇಕಾದಷ್ಟು ಮಾತ್ರ ಕತ್ತರಿಸಿ ಇವರು ವೈರಲ್ ಮಾಡಿದರು ಅಂತ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಮಾತಾಡಬೇಕು. ಅದೇನಪ್ಪ ಅಂತಂದರೆ, ಯಾರಾದರೂ ರಾಹುಲ್ ಗಾಂಧಿಗೆ ಏನ್ರಿ ನೀವು ಇಡೀ ದಿವಸ ಅದಾನಿ 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 ಅಂತ ಬಡಬಡಿಸ್ತಾ ಇದ್ರಿ, ಅದ್ರ ಬದಲು ಜೀಸಸ್ ಕ್ರೈಸ್ತನ ನೆನೆಸಿದರೆ 7 ಸಲ ಸ್ವರ್ಗಕ್ಕೆ, 7 ಜನ್ಮದಷ್ಟು ಸ್ವರ್ಗಕ್ಕೆ ಹೋಗಿ ಬರುವಷ್ಟು ನಿಮ್ಮ ಪುಣ್ಯ ಲಭ್ಯ ಆಗ್ತಾ ಇತ್ತು ಅಂತ ಯಾರಾದರೂ ಹೇಳಿದರೆ ಅಡಾನಿಗೆ ಅವಮಾನ ಮಾಡಿದ ಹಾಗೆನಾ? ಅಥವಾ ರಾಹುಲ್ ಗಾಂಧಿಗೆ ಯಾರಾದರೂ ಏನ್ರಿ ನೀವು ಪ್ರತಿ ದಿವಸ ಮೋದಿ 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 ಅಂತ ಹೇಳ್ತಾ ಇರ್ತೀರಿ, ಅದ್ರ ಬದಲು ನೀವು ದೇವರನ್ನ ಜಪಿಸಿದರೆ ನಿಮ್ಗೆ ಸ್ವರ್ಗದ ಬಾಗಿಲು ತೆರಿತಿತ್ತು, ನೀವು 7 ಸಲ ಸ್ವರ್ಗಕ್ಕೆ ಹೋಗ್ತಿದ್ರೆ ಅಥವಾ 7 ಜನ್ಮ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳಿದರೆ ಮೋದಿಗೆ ಏನಾದರೂ ಅವಮಾನ ಮಾಡಿದ ಹಾಗೇನಾ? ತದ್ರೂಪು ಅದೇ ವರ್ಷನ್ನಲ್ಲಿ ಈ ಪ್ರಕರಣವನ್ನು ನೋಡಬೇಕು. ಏನ್ರಿ ನೀವು ಇಡೀ ದಿವಸ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಬಡಬಡಿಸ್ತೀರಾ, ಅದ್ರ ಬದಲು ದೇವ್ರನ್ನ ಧ್ಯಾನಿಸಿದರೆ ನೀವು ಸ್ವರ್ಗಕ್ಕೆ ಹೋಗ್ತಿದ್ರಿ ಅನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಅಷ್ಟಕ್ಕೆ ಮುಗಿಸೋದಿಲ್ಲ, ಅದರ ಮುಂದುವರೆದು ನೀವು ಅಂಬೇಡ್ಕರ್ ಅವ್ರ ಹೆಸರು ಹೇಳಲಿಕ್ಕೂ ಲಾಯಕ್ಕಾದ ಜನ ಅಲ್ಲ, ಏಕೆಂದರೆ ಅಂಬೇಡ್ಕರ್ ಅವ್ರಿಗೆ ಆ ಮಟ್ಟಿಗೆ ನೀವು ಕಿರುಕುಳವನ್ನು ಕೊಟ್ಟಂಥವ್ರು ಕಾಂಗ್ರೆಸ್ನವರು ಅಂತ ಮುಂದಿನ ಸಾಲು ಹೇಳ್ತಾರೆ ಅವರು, ಅಮಿತ್ ಶಾ ಅವರು. ಆ ಮುಂದಿನ ಸಾಲನ್ನು ಕತ್ತರಿಸಿ ಬಿಸಾಕಲಾಗತ್ತೆ, ಕೇವಲ ಮೊದಲಿಂದ ಮಾತ್ರ ಉಳಿಸ್ಕೊಳ್ಳಲಾಗತ್ತೆ, ಅದನ್ನು ಇಟ್ಟುಕೊಂಡು ಹೋರಾಟ ಮಾಡಲಾಗತ್ತೆ. ನೋಡಿ, ದೇಶದ ಅಭಿವೃದ್ಧಿಯ ಕುರಿತು ಇವರು ಹೋರಾಟ ಮಾಡಲಿ, ಅದರ ಬಗ್ಗೆ ಯಾರದೇ ಅಭ್ಯಂತರ ಇಲ್ಲ. ಸಂಸತ್ತಿನಲ್ಲಿ ಕಾರ್ಯಕಲಾಪದಲ್ಲಿ ವಿಚಾರಧಾರೆಯ ಕುರಿತು ಫೈಟ್ ಮಾಡಲಿ, ಯಾರೂ ಏನು ಮಾತಾಡೋದಿಲ್ಲ. ಯಾವಾಗಲೂ ಸಂಸತ್ತಿನಲ್ಲಿ 2 ರೀತಿಯ ಗಲಾಟೆ ಆಗುತ್ತೆ. ಒಂದು, ಸಂಸತ್ತಿನ ಒಳಗಡೆ ವಿರೋಧ ಪಕ್ಷದವರು ಯಾವಾಗಲೂ ಕೋಲಾಹಲವನ್ನು ಎಬ್ಬಿಸ್ತಾರೆ, ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾರೆ. ಆಡಳಿತ ಪಕ್ಷದವರು ಏನಾದರೂ ಮಾಡೋದಿದ್ದರೆ ಸಂಸತ್ತು ಒಳಗಡೆ ಮಾಡೋದಿಲ್ಲ, ಸಂಸತ್ತು ಹೊರಗಡೆ ನಿಂತು ಅವರು ಪ್ರೊಟೆಸ್ಟನ್ನು ಮಾಡ್ತಾರೆ, ವಿಪಕ್ಷದವ್ರನ್ನ ಹಣಿಯುವ ಕೆಲಸವನ್ನು ಮಾಡ್ತಾರೆ. ನಿನ್ನೆ ಗುರುವಾರ ದಿವಸ ನಡೆದದ್ದು ಅದೇ. ಸಂಸತ್ತಿನ ಮಕರ ದ್ವಾರದ ಮೆಟ್ಟಿಲುಗಳ ಬಳಿ ನಿಂತು ಹೋರಾಟವನ್ನು ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDAದವರು. ಯಾವ ರೀತಿ ಈ ಬಾರಿ ಇದು ತಿರುವನ್ನು ಪಡೆದಿದೆ ಅಂದರೆ, ಇವರು ಅಡಾನಿ ಅಡಾನಿ ಅಂತ ಏನಾದರೂ ವಿಪಕ್ಷದವರು ಕಾಂಗ್ರೆಸ್ನವರು ಗಲಾಟೆ ಮಾಡಿದರೆ ಇವರು ಸೊರೋಸ್ 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 ಅಂತ ಶುರು ಮಾಡ್ತಾರೆ. ಮೋದಿ ಅದಾನಿ ಅಂತಂದರೆ ರಾಹುಲ್ ಸೊರೋಸ್ ಅಂತ ಶುರು ಮಾಡ್ತಾರೆ. ಇವರು ಇನ್ನೇನಾದರೂ ಬೇರೆ ವಿಷಯವನ್ನು ಇಟ್ಕೊಂಡು ಈ ರೀತಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರೆ ಆವಾಗ ಸೋನಿಯಾ ಸೊರೋಸ್ ಅಂತ ಶುರು ಮಾಡ್ತಾರೆ. ನಡೆದದ್ದು ಇದೆ. ಆದರೆ ಯಾವ ಪ್ರವೇಶ ದ್ವಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ಸಂದರ್ಭದಲ್ಲಿ ಇವರ ಘೋಷಣೆಗಳನ್ನು ಕಂಡು ರೋಸಿ ಹೋದಂಥ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ನುಗ್ಗಿ ಬರ್ತಾರೆ ಆಡಳಿತ ಪಕ್ಷದವರ ಮೇಲೆ. ಅಗತ್ಯ ಇರಲಿಲ್ಲ. ಅಲ್ಲಿ ಒಬ್ಬ ವಿಪಕ್ಷ ನಾಯಕನಿಗೆ ಮಹಾದ್ವಾರದ ಒಳಗಡೆಯಿಂದ ಸಂಸತ್ ಪ್ರವೇಶ ಮಾಡೋದು ಯಾವುದು ಇಶ್ಯೂನೇ ಅಲ್ಲ ಅದು. ಆದರೆ ಹತಾಶ ಸ್ಥಿತಿಯಲ್ಲಿದ್ದಂಥ ರಾಹುಲ್ ಗಾಂಧಿ ಬಂದು ತಳ್ಳಿ ಒಳಗಡೆ ಹೋಗುವ ಪ್ರಯತ್ನ ಮಾಡ್ತಾರೆ. ಮಾಡಿದ ಸಂದರ್ಭದಲ್ಲಿ ಒಬ್ಬರಿಗೆ ಗಾಯ ಆಗತ್ತೆ, ಒಬ್ಬರು ಕೆಳಗಡೆ ಬೀಳ್ತಾರೆ. ಈಗ ICUನಲ್ಲಿದ್ದಾರೆ ಅವರು. ಒಬ್ಬ ಪ್ರತಾಪ್ ಸಾರಂಗಿ, ಇನ್ನೊಬ್ಬ ಮುಖೇಶ್ ರಾಜ್ಪೂತ್ ಅಂಥೇಳಿ. ಸಾರಂಗಿಗೆ ಗಾಯ ಆಗತ್ತೆ. ಆವಾಗ ರಾಹುಲ್ ಗಾಂಧಿಯನ್ನು ಹಿಡ್ಕೊಂಬರಲಾಗತ್ತೆ. ನಿಷ್ಕಾಂತ್ ದುಬೆ ಇದ್ದವ್ರು ಏನು ಅಮಾನವೀಯವಾಗಿ ನಡ್ಕೋತೀರ ನೀವು ಅಂತ ಕಿರುಚ್ತಾರೆ. ರಾಹುಲ್ ಗಾಂಧಿ ಕನಿಷ್ಠ ಹೋಗಿ ಯಾವ ವ್ಯಕ್ತಿಗೆ ಗಾಯ ಆಗಿದೆ ಆ ವ್ಯಕ್ತಿಯ ಬಳಿ ಬಂದು ಏನಾಯಿತು ಅಂತ ಕೇಳಿ, ಬನ್ನಿ ನಂದೇ ಕಾರಲ್ಲಿ ಹೋಗೋಣ, ಆಕಸ್ಮಿಕವಾಗಿ ಇಂಥ ಘಟನೆ ಸಂಭವಿಸಿಬಿಟ್ಟಿದೆ ಅಂಥೇಳಿ ಹೇಳಿಬಿಟ್ಟಿದ್ರೆ ಸಮಸ್ಯೆ ಪರಿಹಾರ ಆಗಿಬಿಡೋದು. ಈಗ ರಸ್ತೆಯಲ್ಲಿ ಹೋಗ್ತಿರ್ತೀವಿ ನಾವು, ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ತಕ್ಷಣ ನಾವು ಕಾರಿಂದ ಇಳಿದು ಅಲ್ಲಿ ಹೋಗಿ ಏನಾಗಿದೆ ಅಂತ ನೋಡ್ತೀವಿ, ನೀರಿದ್ರೆ ನೀರು ತಂದು ಕೊಡ್ತೀವಿ. ಅದಾದಮೇಲೆ ಜಗಳ, ಪೊಲೀಸ್ ಸ್ಟೇಷನ್ನು ಅಥವಾ ಆಸ್ಪತ್ರೆ ಯಾವುದೋ ಒಂದು ತೀರ್ಮಾನ ಆಗುತ್ತೆ. ರಾಹುಲ್ ಗಾಂಧಿ ಬಂದವರು ಧಕ್ಕಾಧಕ್ಕಿ ಬಹುತ್ ಕಾಮನ್ ಅಂತ ಹೇಳ್ಬಿಡ್ತಾರೆ. ಅಂದರೆ ತಳ್ಳಾಟದಲ್ಲಿ ಇದೆಲ್ಲ ಸ್ವಾಭಾವಿಕ ಅಂತ ಹೇಳ್ಬಿಡ್ತಾರೆ. ಒಬ್ಬ ವ್ಯಕ್ತಿ, ಕೃಷಕಾಯನಾದ ವ್ಯಕ್ತಿ, 65 ವರ್ಷದ ಪ್ರಾಯದ
ಪ್ರತಾಪ್ ಸಾರಂಗಿ ಕೆಳಗಡೆ ಬಿದ್ದಿದ್ದಾರೆ, ಅವರ ಶುಶ್ರೂಷೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ವಿಪಕ್ಷ ನಾಯಕನಾದವರ ನಡವಳಿಕೆ ಹೇಗಿರಬೇಕು, ಆತನ ಸೌಜನ್ಯ ಯಾವ ಮಟ್ಟಿಗೆ ಇರಬೇಕು, ಆತ ಮೊದಲು ನಡೆದ ಘಟನೆಯನ್ನು ನೋಡಬೇಕು, ನೋಡಿ ಹೇಗಾಗಿ ಹೋಯಿತು ಇದು ಅಂತ ಇದ್ರ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಬೇಕು. ಆಕಸ್ಮಿಕವಾಗಿ ಆಗಿದ್ರೆ ಕ್ಷಮಿಸಿಬಿಡಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಸಮಸ್ಯೆ ಮುಗಿದು ಹೋಗೋದು. ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಧಕ್ಕಾಧಕ್ಕಿನಲ್ಲಿ ಸಾಮಾನ್ಯ ಇದು ಅಂತೇಳಿ ಅಲ್ಲಿಂದ ಹೊರಟೇ ಹೋಗ್ತಾರೆ. ಅದು ಬರೋದು ಹೇಗೆ ಬಂದಿರ್ತದೆ ಅಂದರೆ ಮುಖ್ಯೋಪಾಧ್ಯಾಯ ಬರೋ ರೀತಿಯಲ್ಲಿ ಹಿಂದುಗಡೆ ಕೈ ಕಟ್ಕೊಂಡು ಬಂದಿರ್ತಾರೆ. ಈತೊಬ್ಬ ಕರಾಟೆ ಮಾಸ್ಟರ್ ಅಂತೆ, ಈತೊಬ್ಬ ಬಾಕ್ಸರ್ ಅಂತೆ, ಯಾವುದೋ ರೀತಿಯದಾದಂಥ ಸಮರ ಕಲೆಯನ್ನು ಕಲ್ತಿದ್ದಾರಂತೆ. ಇವರ ಬರುವ ಧಾಟಿ ಹೇಗಿತ್ತು ಅಂತ ನೋಡಿದರೆ ಏನೋ ಬಂದು ಪರಿವೀಕ್ಷಣೆ ಮಾಡುವ ರೀತಿಯಲ್ಲಿ ಬರ್ತಾರೆ. ನೋಡಿ, ಅದಕ್ಕೆ ಹೇಳೋದು, ಯಾವಾಗಲೂ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕುತ್ಕೊಳ್ಳೋರು ಇದ್ದಾರಲ್ಲ, ಅವರು ತುಂಬ ಸಮಚಿತ್ತರಾಗಿರುವಂಥ ಮತ್ತು ಲೋಕಜ್ಞಾನ ಉಳ್ಳವರಂತ ಅವ್ರು ಬೇಕಾಗ್ತದೆ. ಅದಕ್ಕೆ ಯಾವಾಗಲೂ ನರೇಂದ್ರ ಮೋದಿಯವರು ಒಂದು ಮಾತು ಹೇಳ್ತಾರೆ, ಅಂತ ಬಾಲಕ ಬುದ್ಧಿ ಅಂತ ಹೇಳ್ತಾರೆ. ನಮ್ಗೆ ಅವತ್ತು ಅರ್ಥ ಆಗಿರಲಿಲ್ಲ. ಇಡೀ ಪ್ರಕರಣ ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದರೆ, ಈ ಲುಟಿಯನ್ ಗ್ಯಾಂಗ್ ಅಂತೇನು ಡೆಲ್ಲಿನಲ್ಲಿ ಇದೆಯಲ್ಲ, ಈ JNU ಅವರೆಲ್ಲ ಲುಟಿಯನ್ ಗ್ಯಾಂಗ್ ಅಂತಂದರೆ ಇವರು ಶ್ರೀಮಂತರಲ್ಲೇ ಶ್ರೀಮಂತರು. ಇವರೆಲ್ಲ ತೀರ್ಮಾನ ಮಾಡ್ತಾರೆ, ಏನಂತ ಇವತ್ತು ಸಂಜೆ ಪಾರ್ಟಿ ಇದೆ, ಯಾವ ಕಲರ್ ಡ್ರೆಸ್ ಹಾಕ್ಕೊಂಬರೋಣ, ಇವತ್ತು ಬ್ಲೂ ಟೀ ಶರ್ಟ್ ಹಾಕ್ಕೊಂಬರೋಣ, ಎಲ್ಲರೂ ಬ್ಲೂ ಟೀ ಶರ್ಟ್. ಇನ್ನೊಂದು ದಿವಸ ಹೇಳ್ತಾರೆ ಎಲ್ಲರೂ ಬ್ಯಾಗ್ ಹಾಕ್ಕೊಂಬರೋಣ, ಪ್ಯಾಲೆಸ್ಟೈನ್ ಬ್ಯಾಗ್ ಹಾಕ್ಕೊಂಬರೋಣ. ಇನ್ನೊಂದು ದಿವಸ ಇಲ್ಲ, ಇದು ಗಲಾಟೆ ಆಗ್ತಾ ಇದೆ, ನಾವೆಲ್ಲ ವಿ ಕೇರ್ ಬಾಂಗ್ಲಾ ಹಿಂದೂಸ್ ಅಂತ ಇನ್ನೊಂದು ಬ್ಯಾಗ್ ಹಾಕ್ಕೊಂಬರೋಣ, ಮರುದಿವಸ ಬ್ಯಾಗ್ ಹಾಕ್ಕೊಂಬರ್ತಾರೆ. ನಿನ್ನೆ ಅದೇ ರೀತಿ ನೀಲಿ ಟೀ ಶರ್ಟ್ಗಳನ್ನು ಹಾಕ್ಕೊಂಡು ಎಲ್ಲರೂ ಬಂದಿರ್ತಾರೆ. ನೀಲಿ ಟೀ ಶರ್ಟ್ ಹಾಕ್ಕೊಳ್ಳೋ ಮೂಲಕ ದಲಿತರು ನಮ್ಮ ಮತ ಹಾಕ್ತಾರೆ ಅಂತ ರಾಹುಲ್ ಗಾಂಧಿ ಪಟಾಲಮ್ನವ್ರು ತಿಳ್ಕೊಂಡಿದ್ದಾರೆ. ನನಗೆ ಭಾರಿ ಆಶ್ಚರ್ಯ ಇದು. ಮಲ್ಲಿಕಾರ್ಜುನ ಮುತ್ಯ ಒಬ್ಬರು ನೀಲಿ ಟೀ ಶರ್ಟ್ ಹಾಕ್ಕೊಳ್ಳಿಲ್ಲ, ಅದೊಂದು ನೋಡುವಂಥ ದೌರ್ಭಾಗ್ಯ ನಮ್ಗೆ ಬಂದ್ಬಿಡೋದು. ಪುಣ್ಯಕ್ಕೆ ಅವ್ರು ಆ ರೀತಿ ಇರಲಿಲ್ಲ, ಉಳಿದವರೆಲ್ಲ ಹಾಕ್ಕೊಂಡಿದ್ರು. ಹಾಗೆ ಹಾಕಿಕೊಳ್ಳುವ ಮೂಲಕ ದಲಿತರನ್ನು ಓಲೈಸುವುದಾಗಿದ್ದರೆ ಈ ದೇಶದಲ್ಲಿ ಯಾರು ರಾಜಕಾರಣನೇ ಮಾಡೋದು ಬೇಕಾಗಿರಲಿ, ಈ ಥರ ಫ್ಯಾಷನ್ ಶೋ ಮಾಡಿಕೊಂಡೇ ರಾಜಕಾರಣ ನಡೆಸ್ಬಿಡೋರು. ರಾಹುಲ್ ಗಾಂಧಿಗೆ ಇದು ಅರ್ಥ ಆಗೋದಿಲ್ಲ. ರಾಹುಲ್ ಗಾಂಧಿ ಇದನ್ನು ಯೂನಿವರ್ಸಿಟಿ ಗ್ಯಾಂಗ್ ವಾರ್ ಅಂತ ತಿಳ್ಕೊಂಡಿದ್ದಾರೆ. ಈ JNU ಕಾಲೇಜು ಯೂನಿವರ್ಸಿಟಿಗಳಲ್ಲಿ ನಡೀತಾವಲ್ಲ, ನೀವು ಒಂದಿಷ್ಟು ಜನ ಸೇರ್ಕೋತೀರಿ, ನಾವು ಒಂದಿಷ್ಟು ಜನ ಸೇರ್ಕೋತೀವಿ, ನೀವು ಒಂದಿಷ್ಟು ಗಲಾಟೆ ಮಾಡಿ ನಾವು ಒಂದು ಗಲಾಟೆ ಮಾಡ್ತೀವಿ, ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ನಮ್ಮ ಮೇಲೆ ನೀವು ಕಂಪ್ಲೇಂಟ್ ಕೊಡಿ, ಈ ರೀತಿಯದಾದಂಥ ವಿದ್ಯಮಾನ ಮಾಡಬೇಕು ಅಂತ, ಇದೇ ರೀತಿಯದಾಗಿ ನಡೆಸಬೇಕು ಸಂಸತ್ತು ಅಂತ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಅವರೆಲ್ಲ ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಗ್ರೌಂಡ್ ಲೆವೆಲಲ್ಲಿ ಬಂದವರಲ್ಲ, ಇವರಿಗೆಲ್ಲ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿಯಲ್ಲಿ ಅಧಿಕಾರ ಬಂದಿರೋದು. ಅವರಪ್ಪ, ಅವರ ಅಜ್ಜ, ಮುತ್ತಜ್ಜ ಇವರೆಲ್ಲ ಒಳ್ಳೆ ಪೊಸಿಷನ್ನಲ್ಲಿದ್ದರು, ಪ್ರಧಾನಮಂತ್ರಿ ಆಗಿದ್ದರು ಅನ್ನುವಂಥ ಕಾರಣಕ್ಕೋಸ್ಕರ ಇವರಿಗೆ ದಕ್ಕಿರುವಂಥದ್ದು. ಕಷ್ಟಪಟ್ಟು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ 10 ಸಲ ಸೋತು, ಅದಾದಮೇಲೆ ಜನರ ಮನವೊಲೈಸಿ, ಅದಾದಮೇಲೆ ಅಧಿಕಾರ ಬಂದು, ಅದಾದಮೇಲೆ ಗೌರವ ಎಲ್ಲ ಸಿಕ್ಕಿದ್ರೆ ಮಾತು ಬೇರೆ ಐತಿ. ಇವ್ರು ಹಂಗಲ್ವಲ್ಲ, ಕಣ್ಣು ತೆಗೆದ ತಕ್ಷಣ ರಾಜಕುಮಾರ. 54 ವರ್ಷ ಆದರೂ ಈತ ತರುಣ, ಯುವ ರಾಜಕುಮಾರ. ಅದಕ್ಕೆ ಇವ್ರಿಗೇನಾಗುತ್ತೆ, ಹಿಂದ್ಗಡೆ ಕೈ ಕಟ್ಕೊಂಡ್ಬಂದು ಬಂದು ನೋಡಲಿಕ್ಕೆ ಶುರು ಮಾಡ್ತಾರೆ. ಅವರು ನೋಡಿದ ಮೇಲೆ ಈತ ಯಾವ ವ್ಯಕ್ತಿ ಸ್ವತಃ ತಳ್ಳಿದ್ದಾರೆ ಅಂತ ಈಗ ಯಾರು ಇಲ್ಲಿ ಸಂತ್ರಸ್ತನಾಗಿದ್ದಾನೋ ಆ ವ್ಯಕ್ತಿ ಹೇಳಿದ್ದಾರೆ, ಇದನ್ನು ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಈಗ ಮುಂದೆ ಏನಾಗುತ್ತೆ, ಮುಂದೆ ಇದು FIR ಆಗುವ ಸಾಧ್ಯತೆ ಇದೆ. IPC 307 ಅಡಿನಲ್ಲಿ ಬರುತ್ತೆ. ಇದು ಒಬ್ಬ ವ್ಯಕ್ತಿಯ ಕೊಲೆಯ ಪ್ರಯತ್ನ ಆಗತ್ತೆ. ಇದು ಆಕಸ್ಮಿಕ ಅಲ್ಲ, ಇದು ಉದ್ದೇಶಪೂರ್ವಕವಾಗಿ ತಳ್ಳಿದ್ದಾರೆ ಅಂತ ಆತ ಹೇಳ್ತಾ ಇರೋದು. ಹಾಗಾದರೆ ಏನಾಗುತ್ತೆ, ಕನಿಷ್ಠ 2 ವರ್ಷದ ಮೇಲೆ ಶಿಕ್ಷೆ ಆಗಬೇಕು. ಆದರೆ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ತಮಗೆ ಗೊತ್ತಿದೆ. ರಾಹುಲ್ ಗಾಂಧಿ ಮೊದಲು ಅರೆಸ್ಟ್ ಅಂತೂ ಆಗಲೇಬೇಕು, ಜಾಮೀನು ತಗೊಳ್ಳೇಬೇಕು, ಕೇಸ್ ಆದರೆ ಇದು. ಇನ್ನೂ ಒಂದು ಕೇಸ್ ಬಂದಿದೆ ನೋಡಿ, ಹೆಂಗಿದೆ ಇವ್ರದ್ದು ಕತೆ ಅಂತಂದರೆ, ಮತ್ತೊಂದು ಒಬ್ಬ ಪಾಪ ರಾಜ್ಯಸಭಾ ಸದಸ್ಯ ಫಾಂಗ್ನಾನ್ ಕೊನಿಯಾಕ್ ಅಂತೇಳಿ, ಈಕೆ ಬೇರೆ ಕಂಪ್ಲೇಂಟ್ ಮಾಡಿದ್ದಾರೆ ರಾಜ್ಯಸಭಾ ಸ್ಪೀಕರ್ ಹತ್ರ, ನಮ್ಮ ಜಗದೀಪ್ ಧನ್ಖಡ್ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿ. ಏನಂತ, ರಾಹುಲ್ ಗಾಂಧಿ ನನಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ, ನನ್ನ ಮೈ ಮೇಲೆ ಯಾರಿಗೆ ಬಂದರು ಅವರು, ನನ್ನ ಘೋಷಣೆಗಳನ್ನ ಕೂಗಬೇಡ ಅಂತ ನನ್ನ ಮೇಲೆ ಅವರು ದಾಳಿ ಮಾಡಿದರು, ನನಗಿರುವಂಥ ಸ್ವಾತಂತ್ರ್ಯವನ್ನು ಇವರು ಹರಣ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾರೆ. ಯಾರು ಕೈ ಮಾಡಿದ್ದಾರೆ, ಜಗದೀಪ್ ಧನ್ಖಡ್ ಮಾಡಿದ್ದಾರೆ. ಮಜಾ ಅಂದರೆ ಜಗದೀಪ್ ಧನ್ಖಡ್ ಅವ್ರನ್ನ ವಾಗ್ದಂಡನೆ ಮಾಡಬೇಕು, ಅವಿಶ್ವಾಸ ಮತ ಗೊತ್ತುವಳಿ ಸ್ವೀಕರಿಸಬೇಕು ಅಂತ ಇದೇ ವಿಪಕ್ಷದವ್ರು ಪ್ರಯತ್ನ ಮಾಡಿದರು. ಅವ್ರ ಕೋರ್ಟ್ಗೆ ಬಾಲ್ ಬಂದು ಕೂತಿದೆ. ಈಗ ಜಗದೀಪ್ ಧನ್ಖಡ್ ಅವರ ಅಪ್ಲಿಕೇಶನ್ ಏನಾಯ್ತು, ಇವತ್ತು ಚಳಿಗಾಲದ ಅಧಿವೇಶನ ಮುಗಿಯತ್ತೆ, ಇವತ್ತು ಕೊನೆಯ ದಿವಸ. ಜಗದೀಪ್ ಧನ್ಖಡ್ ಅವ್ರನ್ನ ಅವಿಶ್ವಾಸ ಮತ ಗೊತ್ತುವಳಿ ತಗೊಂಡು ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲ, ಅದು ಕೇಸ್ ವಿಫಲ ಆಯಿತು, ವಜಾ ಆಯಿತು. ಯಾಕೆ ಅಂತ ಕೇಳ್ಬೇಕು ನೀವು, ಅದು ಭಾಳ ಮಜಾ ಇದೆ.
ಜಗದೀಪ್ ಧನ್ಖಡ್ ಅವರ ಸ್ಪೆಲ್ಲಿಂಗನ್ನೇ ತಪ್ಪು ಬರೆದ್ಬಿಟ್ಟಿದ್ರಂತೆ ಕಂಪ್ಲೇಂಟಲ್ಲಿ. ಆ ಕಾರಣಕ್ಕೆ ಅರ್ಜಿ ವಜಾ, ತಾಂತ್ರಿಕ ವಿಷಯಕ್ಕೋಸ್ಕರ ಅರ್ಜಿ ವಜಾ ಆಗೋಯ್ತು. 14 ದಿವಸ ಸಮಯ ಕೊಡಬೇಕಾಗಿತ್ತು, ಅವೆಲ್ಲ ಬೇರೆ ವಿಚಾರ. ಮೂಲ ಪ್ರಶ್ನೆ ಇರೋದು ಹೆಸರನ್ನೇ ಸರಿಯಾಗಿ ಬರಲಿಲ್ಲ ರಾಜ್ಯಸಭಾ ಸ್ಪೀಕರ್ದು, ಉಪರಾಷ್ಟ್ರಪತಿಗಳದು. ಕೇಸ್ ವಜಾ ಆಯಿತು. ಈಗ ಅವರ ಕೋರ್ಟ್ಗೆ ಬಾಲ್ ಬಂದಿದೆ. ಈ ಫಾಂಗ್ನಾನ್ ಕೊನ್ಯಾಕನ್ ಇವ್ರ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ. ಅವ್ರು ಹೇಳಿದ್ದಾರೆ, ನಾನು ಇದು ಕಂಪ್ಲೇಂಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇದರ ಕುರಿತು ಕಾನೂನು ರೀತಿಯ ಕ್ರಮ ಕೈಗೊಳ್ಳೋಣ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು ಕೇಸ್ ರಾಹುಲ್ ಗಾಂಧಿಗೆ ಅಂಟುಕೊಳ್ಳುತ್ತೆ. ಅಂದರೆ ರಾಹುಲ್ ಗಾಂಧಿ ಒಬ್ಬ ಪ್ರೌಢಿಮೆ ಇರಲಾರ್ದಂಥ, ಯಾವುದೇ ರೀತಿಯದಾದಂಥ ಸಂಸದೀಯ ನಡವಳಿಕೆ ಇರಲಾರ್ದಂಥ, ಯಾವುದೇ ರೀತಿಯ ಚಾಣಾಕ್ಷತನ ಇರಲಾರ್ದಂಥ, ರಾಜಕೀಯ ಮುತ್ಸದ್ದಿತನ ಇರಲಾರ್ದಂಥ, ಅಕಸ್ಮಾತ್ ತಪ್ಪಿ ಅಧಿಕಾರಕ್ಕೆ ಬಂದುಬಿಟ್ರೆ ದೇಶ ಬರ್ಬಾದ್ ಮಾಡಬಹುದಾದಂಥ ವ್ಯಕ್ತಿಯಾಗಿ ಈಗ ರಾಹುಲ್ ಗಾಂಧಿ ಹೊರಹೊಮ್ಮಿದ್ದಾರೆ. ಇದು ಕೇವಲ ನಿನ್ನೆ ಒಂದು ಘಟನೆ. ಇದ್ರ ಜೊತೆ ಉಳಿದದ್ದನ್ನೆಲ್ಲ ಗಮನಿಸ್ಬೇಕು. ನೀವೇನು ಯಾವ ವಿಪಕ್ಷದವರು ಇವರ ಜೊತೆ ಗುರುತಿಸ್ಕೊಂಡಿಲ್ಲ. ಈಗ ಯಾರೂ ರಾಹುಲ್ ಗಾಂಧಿಯ ನಡವಳಿಕೆಯನ್ನು ಸಮ್ಮತಿಸಿಲ್ಲ. ನೀವು ಮಾಡಿದ ಸರಿ ಅಂತ, ಇಲ್ಲ ರಾಹುಲ್ ಗಾಂಧಿ ಆ ರೀತಿ ಮಾಡಿಲ್ಲ ಅಂತ ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ ಬಿಟ್ಟರೆ ಯಾರು ಹೇಳಿಲ್ಲ. ಒಮರ್ ಅಬ್ದುಲ್ಲಾ ಸಂಸತ್ ಸದಸ್ಯ ಅಲ್ಲ, ಅವ್ರು ಮುಖ್ಯಮಂತ್ರಿ. ಅವ್ರು ನೋಡಿಲ್ಲ ರಾಹುಲ್ ಗಾಂಧಿಯವರ ನಡವಳಿಕೆ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ವಿಷಯ CCTV ಫುಟೇಜು, ಮೆಡಿಕಲ್ ಲೀಗಲ್ ಕೇಸು ಅವೆಲ್ಲ ಗೊತ್ತಾದ್ಮೇಲೆ ಅವ್ರತೂ ಬಾಯಿ ಮುಚ್ಚುವ ಸಾಧ್ಯತೆ ಇದೆ. ಉಳಿದ ಯಾವ ವಿಪಕ್ಷದವರು ಕೂಡ ಅವ್ರ ಜೊತೆ ನಿಲ್ಲಕ್ಕೆ ತಯಾರಿಲ್ಲ. ಇದ್ರ ಮಧ್ಯೆ ಸಂಜೆ 5 ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಲ್ಲಿಕಾರ್ಜುನ ಮುತ್ಯ ಮತ್ತು ರಾಹುಲ್ ಗಾಂಧಿ. ಮಜಾ ಅಂದರೆ ಹೋಗಲಿ, ಆ ಪತ್ರಿಕಾಗೋಷ್ಠಿಯಲ್ಲಾದರೂ ಕೂಡ ಒಂದು ಅಚಾತುರ್ಯ ನಡೆದು ಹೋಗಿದೆ, ದುರದೃಷ್ಟಕರ ಘಟನೆ ನಡೆದಿದೆ. ನಾವು ಯಾವುದೋ ಹುಮ್ಮಸ್ಸಿನಲ್ಲಿ ಗಲಾಟೆ ಮಾಡಿಕ್ಕೆ ಹೋಗ್ತೀವಿ, ಯಾರಿಗೋ ಈ ರೀತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟಿದ್ರೆ ಈತ ದೊಡ್ಡ ಮಾಡ್ಬಿಡೋನು ರಾಹುಲ್ ಗಾಂಧಿ. ಅಲ್ಲಿ ಕೂಡ ಅದಾನಿ 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 ಅಂತ ಶಾಪ ಹಾಕಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದೇದು ರಾಹುಲ್ ಗಾಂಧಿ ಜೊತೆ ಗುಲಾಮಗಿರಿ ಮಾಡ್ಕೊಂಡು ಓಡಾಡುವಂಥ ಉಳಿದವರು ಅವ್ರಿಗೆ ಹೇಳೋದಿಲ್ಲ. ಪಕ್ಕದಲ್ಲಿರುವಂಥ ಮಲ್ಲಿಕಾರ್ಜುನ ಮುತ್ಯ ಯಾವ ರೀತಿ ಮಾತಾಡಬೇಕು ಅನ್ನುವಂಥ ಟ್ಯುಟೋರಿಯಲನ್ನು ನಡೆಸೋದಿಲ್ಲ. ಪಕ್ಕದಲ್ಲಿ ಕೂತ್ಕೊಂಡು ಪಿಳಿ ಕಣ್ಣು ಬಿಟ್ಕೊಂಡು ಕೂಡ್ತಾರೆ. ನನ್ನ ಕಾಲಿಗೂ ಗಾಯ ಆಗಿದೆ ಅಂತ ಹೇಳ್ತಾರೆ, ನನ್ನ ಮಂಡಿ ಆಪರೇಷನ್ ಆಗಿದೆ ಅಂತ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ. ಈ ಬಾರಿ ಅತಿ ದೊಡ್ಡ ಡಿಸಾಸ್ಟರ್ ಯಾರು ಗೊತ್ತಾ? ಪ್ರಿಯಾಂಕಾ ವಾಡ್ರಾ. ಏನೋ ದೊಡ್ಡದು ಕಡೆದ ಕಟ್ಟೆ ಹಾಕಿಬಿಡ್ತಾರೆ, ತುರ್ರಮ್ ಖಾನ್ ಇದ್ದಾರೆ ಇವರು ಅಂತ ಎಲ್ಲರೂ ಪರಿಭಾವಿಸಿದರು. ಈಕೆ ಭಾಳ ದೊಡ್ಡ ತೀಸ್ಮಾರ್ ಖಾನ್ ಅಂತ ಕಾಂಗ್ರೆಸ್ನವ್ರು ಅಂದ್ಕೊಂಡಿದ್ರು. ಈ ಬಾರಿ ಅತಿ ಹೆಚ್ಚು ಡಿಸಾಸ್ಟರ್ ಅಂತ ಯಾರಾದರೂ ಈ ಬಾರಿ ಬಿಂಬಿತಗೊಂಡದ್ದಿದ್ರೆ ಈ ಬಾರಿ ಅಧಿವೇಶನದಲ್ಲಿ ಅದು ಪ್ರಿಯಾಂಕಾ ವಾಡ್ರಾ. ಅಲ್ಲಿಗೆ ರಾಹುಲ್ ಗಾಂಧಿಗೂ ಪ್ರಿಯಾಂಕಾ ವಾಡ್ರಾ ಏನೂ ವ್ಯತ್ಯಾಸ ಇಲ್ಲ. ಕಾಂಗ್ರೆಸ್ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ. ಮತ್ತೇನು ನಡೆಯುತ್ತೆ ವಿದ್ಯಮಾನವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.